ಬೆಂಗಳೂರಿನ ಮತ್ತಿಕೆರೆಯ ಮಸ್ಜಿದ್ ತಾಹಾದಲ್ಲಿ ಕನ್ನಡದಲ್ಲಿ ಶುಕ್ರವಾರದ ಪ್ರವಚನ. ಆಂಗ್ಲೇಯರೇ, ನಗರದ ಯಶವಂತಪುರ ಮತ್ತಿಕೆರೆ ಮಸ್ಜಿದ್ ತಾಹಾದ ಆಡಳಿತ ಮಂಡಳಿಯ ವತಿಯಿಂದ ಶುಕ್ರವಾರದ ವಿಶೇಷ ಪ್ರಾರ್ಥನೆಗೆ ಕನ್ನಡದಲ್ಲಿ ಪ್ರವಚನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜಮಾತೆ ಇಸ್ಲಾಮಿಕ್ ಹಿಂದ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿಯವರು ಶುಕ್ರವಾರದ ಮಧ್ಯಾಹ್ನದ ನಮಾಜ್ ಪ್ರಯುಕ್ತ ಕನ್ನಡದಲ್ಲಿ ಪ್ರವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ನೆರೆಹೊರೆಯವರ ಹಕ್ಕುಗಳ ವಿಷಯದಲ್ಲಿ ನೆರೆಹೊರೆ ಮಾದರಿ ಸಮಾಜ ಎಂಬ ಶೀರ್ಷಿಕೆಯಡಿ ಪ್ರವಚನವನ್ನು ನೀಡಿದರು. ಹಾಗೂ ಮಸೀದಿಯ ಆಡಳಿತ ಮಂಡಳಿ ವತಿಯಿಂದ ನಡೆಸಲಾಗುತ್ತಿರುವ ಕನ್ನಡ ಕಲಿಕಾ ಕೇಂದ್ರ ಮತ್ತು ಗ್ರಂಥಾಲಯವನ್ನು ವೀಕ್ಷಿಸಲು ಪ್ರಾರ್ಥನೆಗೆ ಬಂದವರಿಗೆ ಅವಕಾಶ ಒದಗಿಸಲಾಗಿತ್ತು. ಇದೇ ವೇಳೆ ಮತ್ತಿಕೆರೆಯ ವಿವಿಧ ಸಮುದಾಯದ ಮುಖಂಡರುಗಳ ಜೊತೆ ಸೌಹಾರ್ದದ ಕುರಿತು ಸಂವಾದ ನಡೆಸಲಾಗಿತ್ತು. ಕನ್ನಡದ ಪ್ರವಚನ ಕಾರ್ಯಕ್ರಮದಲ್ಲಿ ಮಸೀದಿಯ ಅಧ್ಯಕ್ಷ ಸಮೀವುಲ್ಲಾ ಖಾನ್ ಶಹಜಹಾನ್, ಕಾರ್ಯದರ್ಶಿ ಬಶೀರ್ ಅಹಮದ್ ಬೇಗ್, ಕೋಶಾಧ್ಯಕ್ಷ ಸಾಗರ್ ಸಮೀವುಲ್ಲಾ, ಬೈತುಲ್ ಮಾಲ್ ಅಧ್ಯಕ್ಷ ನಜೀರ್, ಪದಾಧಿಕಾರಿಗಳಾದ ಅಮೀರ್, ಜಾಕೀರ್, ಮುಷೀರ್ ಉಪಸ್ಥಿತರಿದ್ದರು. ಪ್ರವಚನದ ನಂತರ ಅಕ್ಬರ್ ಅಲಿ ಅವರೊಂದಿಗೆ ಆಯೋಜಿಸಲಾಗಿದ್ದ ಸಂವಾದದಲ್ಲಿ ಬಿಬಿಎಂಪಿ ಮಾಜಿ ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುನಿಸ್ವಾಮಿ ಗೌಡ, ಸಮಾಜ ಸೇವಕ ರಮೇಶ್ ಗೌಡ, ಮತ್ತಿಕೆರೆಯ ಜಗಮೆಚ್ಚಿದ ಮಗ ಡಾಕ್ಟರ್ ರಾಜ್ಕುಮಾರ್, ಸಂಘದ ನಾಯಕ ಶೇಬೋ ರಾಧಾಕೃಷ್ಣ, ಸಮಾಜ ಸೇವಕರಾದ ಕಿರಣ್, ಕಾರ್ತಿಕ್ ಉಪಸ್ಥಿತರಿದ್ದರು. ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಅವ ಒಬ್ಬನೇ. ಅವನ ಜೊತೆ ಯಾರೂ ಇಲ್ಲ, ಪಾಲುದಾರಿಕೆ ಇಲ್ಲ, ಅವನಿಗೆ ಸಪೋರ್ಟ್ ಮಾಡುವವರು ಯಾರೂ ಇಲ್ಲ. ಅವ ಏಕೈಕನು, ಅವ ನಿರಪೇಕ್ಷನು. ಅವನಿಗೆ ಯಾರು ಹುಟ್ಟಿಲ್ಲ, ಅವನು ಯಾರಿಗೆ ಜನಿಸಿಲ್ಲ, ಮತ್ತು ಅವನಿಗೆ ಸರಿ ಸಮಾನರು ಯಾರೂ ಇಲ್ಲ. ಇದು ಈ ಜಗತ್ತಿನ ಕಟು ಸತ್ಯ. ಎರಡನೇ ಕಟು ಸತ್ಯ ಏನು ಅಂದರೆ, ನಾವೆಲ್ಲರೂ ಕೂಡ ಅವನ ದಾಸರು ಹೇಳುವಂಥದ್ದು, ನಾವೆಲ್ಲರೂ ಕೂಡ ಮನುಷ್ಯರು ಹೇಳುವಂಥದ್ದು. ಹೇಗೆ ನಾವು ಒಬ್ಬ ದೇವನ ದಾಸರು, ಅದೇ ರೀತಿಯಲ್ಲಿ ನಾವೊಬ್ಬನೇ ತಂದೆ ಮತ್ತು ತಾಯಿಯ ಮಕ್ಕಳು ಕೂಡ. ಇದರ ಅಡಿಯಲ್ಲಿ ನಾವೆಲ್ಲ ಪರಸ್ಪರ ಸಹೋದರರು. ಈ ಸತ್ಯ ಇವತ್ತು ಜಗತ್ತು ಮರೆತಿದೆ. ಆ ಜಗತ್ತಿಗೆ ಪ್ರತಿ ಬಾರಿ ಈ ಸತ್ಯ ಮನವರಿಕೆ ಮಾಡಲಿಕ್ಕೆ ಆ ದೇವನ ಕಡೆಯಿಂದ ಪ್ರವಾದಿಗಳು ಬಂದಿದ್ದಾರೆ, ಸಂದೇಶವಾಹಕರು ಬಂದಿದ್ದಾರೆ. ಆದರೆ ಅವರನ್ನು ಹಿಂಬಾಲಿಸುವುದು ಬಿಟ್ಟು, ಅವರನ್ನು ಅನುಸರಿಸುವುದು ಬಿಟ್ಟು, ಅವರನ್ನು ಸಮಾಜದಿಂದ ದೂರ ಇಡುವಂತಹ ಮತ್ತು ಸಮಾಜದಿಂದ ಅವರಿಗೆ ಹೊರಹಾಕುವಂತಹ ಕೆಲಸ ಆರಂಭ ದಿನದಿಂದ ನಡೆಯುತ್ತಾ ಬಂತು. ಒಳ್ಳೆಯವರಿದ್ದ ಕಾರಣ ಈ ಜಗತ್ತು ಇವತ್ತು ನಡೀತಾ ಇದೆ. ಮೂರನೇ ಸತ್ಯ ಏನು ಅಂದರೆ, ಹೇಗೆ ಈ ಜಗತ್ತನ್ನು ಅವನು ಸೃಷ್ಟಿ ಮಾಡಿದ್ದಾನೋ, ಈ ಜಗತ್ತನ್ನು ಅವನು ನಡೆಸ್ತಾ ಇದ್ದಾನೆ. ಇದು ಒಂದು ಅಟೋಮ್ ಬಾಂಬ್ ತರಹ ಒಮ್ಮೆ ಏನೋ ಒಂದು ಬಾಂಬ್ ಸಿಡಿದು ಸೃಷ್ಟಿಯಾಗಿರುವುದಲ್ಲ, ಬದಲಾಗಿ ಇವತ್ತು ಈ ಭೂಮಿ 800 ಕೋಟಿ ಜನರನ್ನು ಹಿಡ್ಕೊಂಡು ತಿರುಗುತ್ತಾ ಇದೆ. ಗಾಳಿ ಬೀಸ್ತಾ ಇದೆ. ಸೂರ್ಯ ಬೆಳಿಗ್ಗೆ ಭೂಮಿಗೆ ಬೆಳಕು ಕೊಡ್ತಾನೆ, ಬೆಳಕಿಗೆ ಶಾಕ್ ಕೊಡ್ತಾನೆ, ಸಂಜೆ ಅಸ್ತಮಿಸ್ತಾನೆ ಅಂದರೆ ಬೇರೆ ಯಾವುದೋ ರಾಷ್ಟ್ರದಲ್ಲಿ ಅಲ್ಲಿ ಬೆಳಕು ಮಾಡ್ತಾನೆ. ಚಂದ್ರ, ನಕ್ಷತ್ರಗಳು, ಗಾಳಿ, ಬೆಳಕು, ಭೂಮಿ, ಆಕಾಶ ಇವೆಲ್ಲವೂ ಕೂಡ ಜೀವಂತ ಇದೆ. ಮತ್ತಿದೆಲ್ಲದಕ್ಕೂ ಕೂಡ ಅವನ ಆರಾಧನೆ ಹೇಗೆ ಮಾಡಬೇಕು ಅಂತೇಳಿ ಗೊತ್ತಿದೆ. ಈ ಎಲ್ಲವೂ ಕೂಡ ಅವನ ಮುಂದೆ ಸಾಷ್ಟಾಂಗ ಬೆರಗುತ್ತಾ ಇದೆ. ದಿನ ಬೆಳಗಾದರೆ ಸಾಷ್ಟಾಂಗ ಬೆರಗುತ್ತವೆ, ದಿನ ಸಂಜೆ ಆದರೆ ಅವನ ಮುಂದೆ ಸಾಷ್ಟಾಂಗ ಬೆರಗುತ್ತವೆ. ಸಾಷ್ಟಾಂಗ ಬೆರಗಲಿಕ್ಕೆ ಸಾಧ್ಯ ಆಗದಂಥ ಯಾವುದಾದ್ರೂ ಒಂದು ಜೀವಿ ಜಗತ್ತಿನಲ್ಲಿ ಜೀವಂತ ಇದೆ ಅಂದರೆ ಅದು ಮನುಷ್ಯ ಜೀವಿ ಮಾತ್ರ. ಯಾಕೆ ಈ ಮಾತು ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದರೆ, ಯಾರಿಗೆ ಈ ಮನುಷ್ಯ ಸಾಷ್ಟಾಂಗ ಬೆರಗಬೇಕಾಗಿತ್ತು ಅವನಿಗೆ ಸಾಷ್ಟಾಂಗ ಬೆರಗುತ್ತಾ ಇಲ್ಲ, ಬದಲಾಗಿ ಬಾಕಿ ಇದ್ದವರಿಗೆಲ್ಲ ಸಾಷ್ಟಾಂಗ ಬೆರಗುತ್ತಾ ಇದೆ. ಯಾವಾಗ ಈ ಮನುಷ್ಯನಿಗೆ ಮುಕ್ತಿ ಸಿಗ್ತದೆ ಅಂದರೆ, ಎಲ್ಲ ಸಾಷ್ಟಾಂಗಗಳಿಂದ ಅವನು ಮುಕ್ತನಾಗಿ ಒಬ್ಬ ದೇವನಿಗೆ ಅವನ ಸಾಷ್ಟಾಂಗ ಯಾವಾಗ ಎರಗಲಿಕ್ಕೆ ಶುರು ಮಾಡ್ತಾನೆ, ಆವಾಗ ಬೇರೆ ಎಲ್ಲ ಸಾಷ್ಟಾಂಗದಿಂದ ಅವನಿಗೆ ಮುಕ್ತಿ ಸಿಗ್ತದೆ. ಇದೇ ಬೋಧನೆ ಈ ಜಗತ್ತಿನ ಆರಂಭದಿಂದ ಈ ಜಗತ್ತಿನ ಕೊನೆಯ ತನಕ ಪ್ರವಾದಿಗಳು ಮತ್ತು ಸಂದೇಶವಾಹಕರು ನೀಡಿ ಹೋಗಿದ್ದಾರೆ. ಮೂರನೆಯ ಸತ್ಯ ಏನು ಅಂದರೆ, ಈ ಜಗತ್ತಿಗೆ ಒಂದು ದಿವಸ ಪ್ರಳಯ ಬರ್ತದೆ.
ಈ ಜಗತ್ತಿನಲ್ಲಿರುವವರು ಎಲ್ಲರೂ ಕೂಡ ಒಂದು ದಿವಸ ಸತ್ತು ಮಣ್ಣಾಗಿ ಹೋಗ್ತಾರೆ, ಸುಟ್ಟು ಭಸ್ಮವಾಗಿ ಹೋಗ್ತಾರೆ. ಯಾರೂ ಕೂಡ ಈ ಜಗತ್ತಿನಲ್ಲಿ ಉಳಿಯುವುದಿಲ್ಲ. ಮನುಷ್ಯ ಬಹಳ ಸೂಕ್ಷ್ಮ ಜೀವಿ ಮತ್ತು ಮನುಷ್ಯ ಬಹಳ ಅತಂತ್ರ ಜೀವಿ ಮತ್ತು ಮನುಷ್ಯ ಬಹಳ ಮೃದು ಜೀವಿ. ಮನುಷ್ಯನಿಗಾಗಿ ಸೃಷ್ಟಿಯಾದ ಈ ಭೂಮಿಗೂ ಪ್ರಳಯ ಬರಲಿಕ್ಕಿದೆ, ಮನುಷ್ಯನಿಗೆ ಸೃಷ್ಟಿಯಾದಂಥ ಈ ಆಕಾಶಕ್ಕೂ ಪ್ರಳಯ ಬರಲಿಕ್ಕಿದೆ, ಈ ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳಿಗೂ ಕೂಡ ಪ್ರಳಯ ಬರಲಿಕ್ಕಿದೆ. ಎಲ್ಲೋ ಒಂದು ದಿವಸ ನಾಶ ಆಗಲಿಕ್ಕಿದೆ. ಆ ನಾಶ ಯಾಕೆ ಅಂದರೆ ಪುನರಪಿ ಒಂದು ವ್ಯವಸ್ಥೆಯ ಸ್ಥಾಪನೆ ಆಗಲಿಕ್ಕಿದೆ. ಅಲ್ಲಿ ಸತ್ಕರ್ಮ ಮಾಡಿದವರಿಗೆ ಮಾಡಿದವರಿಗೆ ಒಳ್ಳೆಯದನ್ನು ಕೊಡುವುದಕ್ಕಾಗಿ, ಕೆಡುಕನ್ನು ಮಾಡಿದವರಿಗೆ ಕೆಡುಕನ್ನು ಕೊಡಲಿಕ್ಕಾಗಿ ಒಂದು ವ್ಯವಸ್ಥೆ ಮತ್ತೆ ಪುನರ್ ಆಗಿ ಬರಲಿಕ್ಕಿದೆ. ಸೊ ಸಿಕ್ಕಿದಂಥ ಇವು ಮನುಷ್ಯ ಜೀವನ ಒಂದು ಬಾರಿ ಮಾತ್ರ ಬರ್ತೇವೆ, ಬಾರಿ ಬಾರಿ ಬರುವುದಿಲ್ಲ. ಇದನ್ನು ನಾವು ಈ ಸತ್ಯಗಳನ್ನು ಮನವರಿಕೆ ಮಾಡಿಕೊಂಡು ಒಬ್ಬ ದೇವನ ದಾಸರಾಗಿ, ಒಂದು ತಂದೆ ತಾಯಿಯ ಮಕ್ಕಳಾಗಿ, ಪರಸ್ಪರ ಸಹೋದರರಾಗಿ, ಮನುಷ್ಯರಾಗಿ ಬಾಳೋಣ. ಜಾತಿ ಬರುವಾಗಲೂ ಇರಲಿಲ್ಲ, ಹೋಗುವಾಗಲೂ ಇರುವುದಿಲ್ಲ. ಹೆಸರು ಬರುವಾಗ ಇರಲಿಲ್ಲ, ಬಂದ ನಂತರ ಕೊಟ್ಟದ್ದು. ಹೋಗುವಾಗ ಹೆಸರು ಇರುವುದಿಲ್ಲ. ಆ ಕಾರಣಕ್ಕೆ ಮನುಷ್ಯತ್ವ ಹೇಳುವಂಥದ್ದು ಮಾತ್ರ ಬಾಕಿ ಉಳಿಯುತ್ತದೆ. ಬಾಕಿ ಉಳಿಯುವುದನ್ನು ನಾವು ಗೌರವಿಸೋಣ. ಎಲ್ಲರನ್ನೂ ಕೂಡ ಮನುಷ್ಯರಾಗಿ ನಾವು ಗೌರವಿಸೋಣ ಮತ್ತು ಎಲ್ಲರನ್ನೂ ಕೂಡ ಮನುಷ್ಯರು ಅಂತೇಳಿ ನಾವು ತಿಳಿದುಕೊಳ್ಳೋಣ ಅಂತೇಳಿ ಹೇಳಿ ನಮಗೆಲ್ಲರಿಗೂ ಕೂಡ ಅಭಿನಂದಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಅಸ್ಲಾಂ ವಲೈಕುಂ. ಪರಮ ದಯಾಳುವು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಮತ್ತಿಕೆರೆಯ ಮಸೀದಿಯಲ್ಲಿ ಒಂದು ಕನ್ನಡದ ಉಪನ್ಯಾಸವನ್ನು ಇವತ್ತು ನಮ್ಮ ಜಮಾತೆ ಇಸ್ಲಾಮಿನ ಸ್ನೇಹಿತರು ಒಂದು 2 ವಾರದ ಹಿಂದೆ ನಮ್ಮ ಹತ್ರ ಚರ್ಚೆ ಮಾಡಿದಾಗ ನಮ್ಮ ಅಕ್ಬರಳಿ ಸಾಹೇಬರು ವಿಶೇಷವಾಗಿ ತುಂಬ ಅದ್ಭುತವಾದಂಥ, ಈ ಹಿಂದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೇನೆ, ಮೂಲ ಇಸ್ಲಾಮಿನಲ್ಲಿರುವಂತಹ ಮೌಲ್ಯಗಳು, ಇಸ್ಲಾಮಲ್ಲಿರುವಂತಹ ಮಾನವೀಯ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ಎತ್ತಿ ಹಿಡಿಯುವಂತೆ, ಅವರ ಮನಸ್ಸಿಗೆ ನಾಟುವಂತೆ ಇಡೀ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಒಂದು ಸನ್ಮಾನಿತರ ಭಾಷಣ ಅಂದರೆ ಸುಮಾರು ಜನ ಇವತ್ತು ಬೆಂಗಳೂರಿನ ಮೂಲೆಯಿಂದ ಹಿರಿಯರು, ಕನ್ನಡಪರ ಹೋರಾಟಗಾರರವ್ರಿಗೆ ನಾವು ಊಟ ಆದ ನಂತರ ಒಂದು ಸಂವಾದ ಮಾಡೋಣ ಅಂತೇಳಿ ನಮ್ಮ ಗೆಳೆಯ ರಾಧಾಕೃಷ್ಣ ಅವರಿಗೆ, ನಮ್ಮ ಮುನ್ಸ್ವಾಮಿಗೌಡರಿಗೆ, ಕಿರಣ್ ಅವರಿಗೆ, ರಮೇಶ್ ಅವರಿಗೆ ಮತ್ತು ನಮ್ಮ ಕಾರ್ತಿಕ್ ಅವರಿಗೆ ಎಲ್ಲರೂ ಕರೆದಾಗ ಒಂದು ಸೌಹಾರ್ದ ಮಾತುಕತೆ, ಒಂದು ಸೌಹಾರ್ದ ಊಟ. ಇವತ್ತು ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ನೆಲಕ್ಕೆ ಬೇಕಾಗಿರೋದು ಶಾಂತಿ, ಸೌಹಾರ್ದತೆ. ಎಲ್ಲ ಧರ್ಮಗಳ ಸಾರವೇ ಶಾಂತಿ ಮತ್ತು ಸೌಹಾರ್ದತೆ. ಆ ನಿಟ್ಟಿನಲ್ಲಿ ಅವರು ಕುರಾನ್ನಲ್ಲಿ ಮೂಲ ನಮ್ಮ ಪ್ರವಾದಿಗಳು ಹೇಗೆ ನಡ್ಕತ್ತಿದ್ರು, ಅನ್ಯರ ಜೊತೆ, ನೆರೆಹೊರೆಯವರ ಜೊತೆ, ಅಕ್ಕಪಕ್ಕದವರ ಜೊತೆ. ಒಂದು ನಾಯಿ ಆ ಕುಡಿ ನೀರಕ್ಕೆ ಒದ್ದಾಡುತ್ತಿರೋ ಸಂದರ್ಭದಲ್ಲಿ ನಮ್ಮ ವಜೂ ಮಾಡಿದ್ರೆ ನಮ್ಮ ನಮಾಜ್ ಆಗಲ್ಲ ಹೇಳುವಂತಹ ಧರ್ಮಕ್ಕೆ ಇವತ್ತು ನಡೀತಾ ಇರ್ತಕ್ಕಂಥ ಷಡ್ಯಂತ್ರಗಳ ನಡುವೆ ನಾನು ಇವತ್ತು ನಮ್ಮ ಮತ್ತಿಕೆರೆ ಮಸೀದಿಗೆ ಬಂದು ತುಂಬ ಅದ್ಭುತವಾಗಿ, ಸಮಯದ ಕೊರತೆ, ಸಮಯದ ಇದರಲ್ಲಿ ಸಾಲದು, ಆದರೂ ಕೂಡ ಇವತ್ತು ನಮ್ಮ ಮತ್ತಿಕೆರೆಯ ಮಸೀದಿ ನಾವು ವಿಶೇಷವಾಗಿ ಕನ್ನಡದಲ್ಲಿ ಕುರಾನ್ ಶ್ಲೋಕಗಳು ಕಾಣುವಾಗಿ ಹಾಕಿದ್ದೇವೆ. ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ಕೊಲೀಗೊಬ್ಬರು ಮೇಡಮ್ ಒಬ್ಬರು ಹೇಳ್ತಿದ್ರು, ಸಮೀಲ್ ಅವರೇ ನಿಮ್ಮ ಮಸೀದಿಯಲ್ಲಿ ಕತ್ತಿಗಳು ನಡೀತಿರಂತೆ, ಹೌದಾ ಮೇಡಮ್ ದಯವಿಟ್ಟು ಬರಬೇಕು ಅಂದೆ. ಸೊ ಆ ಥರದ ಇನ್ನೂ ಮನೋಭಾವನೆಗಳು, ಆ ರೀತಿಯ ಇದರ ನಡುವೆ ಈ ರೀತಿಯ ಕೆಲಸಗಳು ತುಂಬ ಅಗತ್ಯ ಇದೆ. ತುಂಬ ಇವತ್ತು ನಮಗೆ ನಮ್ಮ ಗೆಳೆಯರೆಲ್ಲ ಬಂದಿರೋದು, ಸಮಯದ ಕೊರತೆಯಿಂದ ನಾವು ಇನ್ನೂ ಹೆಚ್ಚಿನ ಜನ ನಮಗಿಲ್ಲ, ಆಮೇಲೆ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಿತಿಯಾಗಿ ಕರೆದ್ವಿ. ನಾನು ಮತ್ತಿಕೆರೆ ಮಸೀದಿ ಪರವಾಗಿ ಸನ್ಮಾನಿತರಿಗೆ ನಾನು ತುಂಬ ಗೌರವಪೂರ್ವಕವಾಗಿ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಎಲ್ಲ ನಮ್ಮ ಜಮಾತ್ನ ಎಲ್ಲ ಗೆಳೆಯರು ಕೂಡ ಬಂದಿದ್ದಾರೆ. ಆ ಕಾಲದಲ್ಲಿ ತೌಫೀಕ್ ಅಸ್ಲಾಂ ಸಾಬ್ ಅನ್ನುವಂತಹ ಜಮಾತೆ ಇಸ್ಲಾಮಿನ ರಾಷ್ಟ್ರಾಧ್ಯಕ್ಷರಾಗಿದ್ದವರು ಮತ್ತಿಕೆರೆಯಲ್ಲಿ ನಿಮ್ಮ ಮನೆ ಹತ್ರ ರಾಧಾಕೃಷ್ಣ ಅವರೇ ಅಲ್ಲಿ ರೂಮಲ್ಲಿದ್ದರು, BE ಓದ್ತಾ ಇದ್ರು. ಅವರು
ಅವರ ಒಡನಾಟ ನಾನು ಬಾಲ್ಯದಿಂದ ಅದ್ರ ಜೊತೆ ಕಂಟಿನ್ಯೂ ಆಗಿಲ್ಲ ಅಂದರೂ ಕೆಲವರ ಆಶಯಗಳನ್ನು ಒಂಚೂರು ಇದನ್ನು ಅಳವಡಿಸ್ಕೊಂಡು ಅವ್ರ ಜೊತೆ ನಮ್ಮ ರೂಲ್ ಅವರು ಇಡೀ ಒಂದು ತಂಡ ಇತ್ತು, ನವೀದ್ ಸಾಹೇಬರು. ಸೊ ಅವರೆಲ್ಲ ಬನ್ನಿ ಅಂದಾಗ ಇವತ್ತು ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಒಂದೇ ಒಳ್ಳೆಯ ಗಳಿಗೆ ಇದು ಇಡೀ ರಾಜ್ಯ ಮಟ್ಟದಲ್ಲಿ ಉರ್ದುವೇ ನಮ್ಮ ಮುಸ್ಲಿಮರ ಭಾಷೆ ಅಲ್ಲ, ಎಲ್ಲ ಭಾಷೆಗಳು ದೈವ ಭಾಷೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸೌಹಾರ್ದತೆ ಮತ್ತು ಇದು ಭಾವೈಕ್ಯತೆಯ ಕೊಂಡಿ ಕಟ್ಟಲಿಕ್ಕೆ ಭಾಷೆಗಳನ್ನು ಕನ್ನಡವನ್ನು ನಾವು ಅಲಂಕರಿಸ್ಕೋಬೇಕು. ಎಷ್ಟು ನಾವು ಕನ್ನಡದ ಜೊತೆ ಇರ್ತೇವೋ, ಉದಾಹರಣೆಗೆ ನಾವೇ ಇವತ್ತಿನ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಹೇಬ್ರೆ ಮುಚ್ಚಿಡುವ ಆಗಿಲ್ಲ, ಎಲ್ಲವೂ ಮುಕ್ತತೆ, ನಮ್ಮದು ನಾವು ಮುಚ್ಚಿಡಬಾರದು. ಈ ಭಾಗದಲ್ಲಿ ಪ್ರಜಾಪ್ರಭುತ್ವ ಸುಮಾರು 15-20 ಇದೆ. ಮಹಾನ್ ನಾಯಕರು ಅನ್ಕೋತಾರೆ, ಆದರೆ ಶ್ರೀಸಾಮಾನ್ಯರನ್ನ ಕತ್ತಲಲ್ಲಿಟ್ಟಿದ್ದಾರೆ. ಆದರೆ ನಮ್ಮ ಈ ಮಸೀದಿ ಹೋಗ್ಬೋರ್ಡ್ ಆಗಿದೆ, ಉಮೀದ್ನಲ್ಲಿ ಎಂಟ್ರಿ ಆಗಿದೆ. 1.5 ಎಕರೆ ಉಣ್ಲಿಕ್ಕೆ ಇವತ್ತು 30-40 ಸೈಟ್ ಸಿಕ್ಬಿಡುತ್ತೆ, ಉಣಕ್ಕೆ ಜಾಗ ಸಿಗಲ್ಲ. 1.5 ಎಕರೆ ಜಾಗವನ್ನು ಸಂಭ್ರಮ ಕಾಲೇಜ್ ಹತ್ರ ತಾ ಖಬರಸ್ಥಾನ ಅಂತ ಮಾಡಿದ್ದೇವೆ. ಈ ಸಂಸ್ಥೆಗೆ ₹1 ಆದಾಯವೂ ಇಲ್ಲ, ಎಲ್ಲವೂ ಶ್ರೀಸಾಮಾನ್ಯರಿಂದ ಪ್ರೀತಿ ವಿಶ್ವಾಸದಿಂದ ಪ್ರಜಾತಾಂತ್ರಿಕವಾಗಿ ನಡೆಸ್ಕೊಳ್ತಕ್ಕಂಥ ಸಂಸ್ಥೆ. ಈ ರೀತಿಯ ಎಲ್ಲ ಮಸೀದಿಗಳು ಇಂಥವರನ್ನ ಕರೆದು ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ನಾನು ಎಲ್ಲರಿಗೂ ನನ್ನ ಅವಕಾಶ ಕೊಟ್ಟಂಥ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಧನ್ಯವಾದ.